ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗಿನ ರೀಡಿಂಗ್ ಅನ್ನೋದು ತುಂಬ ಪವರ್ಫುಲ್, ತುಂಬ ಡೀಪ್ ಆಗಿರುವಂತಹ ರೀಡಿಂಗ್ ಆಗಿದೆ. ಇದು ನೈಟ್ ಎನರ್ಜಿ ತುಂಬ ಕಾಮ್ ಆಗಿದೆ, ತುಂಬ ಡೀಪ್ ಆಗಿದೆ. ಕಾಮ್ ಆಗಿ ಕೂತ್ಕೊಂಡು ಡೀಪ್ ಆಗಿರುವಂತಹ ಬ್ರೀತನ್ನು ತಗೊಂಡು ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಅದಕ್ಕೂ ಮೊದಲು ನೀವು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಧನ್ಯವಾದಗಳು ಯೂನಿವರ್ಸ್ ಅಂತ ಕೃತಜ್ಞತೆ ಹೇಳಿ, ಯಾಕೆಂದರೆ ಈ ಮೆಸೇಜ್ ನಿಮಗೆ ಬರಬೇಕಾಗಿತ್ತು. ನೈಟ್ ರೀಡಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಕ್ಕೂ ಮೊದಲು ಈ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜಿಗಳು ಕೂಡ ಸೇಮ್ ಆಗಿರೋದಿಲ್ಲ. ಸೊ ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಇವತ್ತಿನ ನೈಟ್ ರೀಡಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ರಾತ್ರಿ ಸಮಯದಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ದಿನದಲ್ಲಿ ಅವರು ತಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ತಾರೆ. ಕೆಲಸ ಇರುತ್ತೆ, ಜನರ ಜೊತೆ ಇರ್ತಾರೆ, ಫ್ರೆಂಡ್ಸ್ಗಳ ಜೊತೆ ಇರ್ತಾರೆ, ಫ್ಯಾಮಿಲಿ ಜೊತೆ ಇರ್ತಾರೆ. ಆದರೆ ನೈಟ್ ಟೈಮಲ್ಲಿ ಎಲ್ಲವೂ ಸೈಲೆಂಟ್ ಆದಮೇಲೆ ಅವರ ಮನಸ್ಸು ನೇರವಾಗಿ ನಿಮ್ಮ ಕಡೆ ಬರ್ತಾ ಇದೆ. ಇವತ್ತಿನ ಎನರ್ಜಿ ಆ ರೀತಿ ಇದೆ. ಮಲ್ಗೋದಕ್ಕೆ ಹೋಗ್ತಾರೆ, ಆದರೆ ನಿದ್ರೆ ಬರೋದಕ್ಕೆ ಮುಂಚೆ ನಿಮ್ಮ ನೆನಪುಗಳು ಅವರ ಮನಸ್ಸನ್ನು ತುಂಬಿಕೊಳ್ತಾ ಇದೆ. ಏನು ಮಾಡ್ತಾ ಇರ್ಬೋದು, ನನ್ನ ಬಗ್ಗೆ ಥಿಂಕ್ ಮಾಡ್ತಾರಾ, ಈ ರೀತಿ ತುಂಬ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರ್ತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಒಂದು ಸಣ್ಣ ಮೆಸೇಜ್ ಕಳಿಸ್ಬೇಕು ಅಂತ ಅನ್ನಿಸ್ತಾ ಇದೆ, ಒಂದು ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅವರು ತಡೀತಾ ಇದ್ದಾರೆ, ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂದರೆ ಹೆಸಿಟೇಷನ್ ಇದೆ, ಹಿಂಜರಿತಾ ಇದ್ದಾರೆ. ನಾನು ಈಗ ಹೋದರೆ ಅಥವಾ ಕಾಲ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಅನ್ನೋ ಫೀಲಿಂಗ್ ಇದೆ. ಮತ್ತೆ ರಿಜೆಕ್ಟ್ ಆಗ್ತೀನೋ ಏನೋ ಭಯ ಅನ್ನೋದು ಅವರನ್ನು ಅಲ್ಲೇ ನಿಲ್ಲಿಸ್ತಾ ಇದೆ. ರಾತ್ರಿಯ ವೇಳೆ ಹಳೆಯ ನೆನಪುಗಳು, ಅಂದರೆ ಈ ರಿಲೇಷನ್ಶಿಪ್ನ ಹಳೆಯ ನೆನಪುಗಳು, ಪಾಸ್ಟಲ್ಲಿ ಕಳೆದಿರುವ ಟೈಮ್, ಅದೆಲ್ಲವೂ ಕ್ಲಿಯರಾಗಿ ಅವರ ಮನಸ್ಸಿಗೆ ಬರ್ತಾ ಇದೆ. ನೀವಿಬ್ಬರು ಜೊತೆಯಾಗಿ ನಕ್ಕ ಕ್ಷಣ ಆಗಿರ್ಬೋದು, ಸಣ್ಣ ಸಣ್ಣ ಮಾತುಗಳಾಗಿರ್ಬೋದು, ಸಿಂಪಲ್ ಆಗಿ ಮಾತಾಡಿರೋದಾಗಿರ್ಬೋದು, ಒಟ್ಟಿಗೆ ಕಳೆದ ಟೈಮ್ ಆಗಿರ್ಬೋದು, ಇದೆಲ್ಲವೂ ಕೂಡ ನೆನಪಾಗ್ತಾ ಇದೆ. ಕೆಲವೊಮ್ಮೆ ಅವರ ಕಣ್ಣಿನಲ್ಲಿ ನೀರು ಕೂಡ ಬರ್ತಾ ಇದೆ. ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ. ಬಟ್ ಹೊರಗಡೆ ಸ್ಟ್ರಾಂಗ್ ಆಗಿರ್ಬೋದು, ಬಟ್ ಮನಸ್ಸು ಅನ್ನೋದು ತುಂಬ ಸಾಫ್ಟ್ ಆಗಿದೆ. ಖಾಲಿತನ ಅವರನ್ನು ಕಾಡ್ತಾ ಇದೆ. ನೀವು ಈ ರಿಲೇಷನ್ಶಿಪ್ಪಲ್ಲಿದ್ದಾಗ ಆ ಖಾಲಿತನ, ಆ ಎಂಪ್ಟಿನೆಸ್ ಇವರಲ್ಲಿ ಕಾಣಿಸ್ತಾ ಇರಲಿಲ್ಲ. ಬಟ್ ಈಗ ಅವರಿಗೆ ಆ ಖಾಲಿತನ ಅನ್ನೋದು ಕಾಡ್ತಾ ಇದೆ. ತುಂಬ ಡೀಪ್ ಬಾಂಡಿಂಗ್ ಕಾಣಿಸ್ತಾ ಇದೆ ಈ ರಿಲೇಷನ್ಶಿಪ್ಪಲ್ಲಿ. ಜಸ್ಟ್ ಲೈಕಿಂಗ್ ಅಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ದೂರ ಇದ್ದರೂ ಕೂಡ ನಿಮ್ಮ ಎನರ್ಜಿ ಅವರಿಗೆ ಫೀಲ್ ಆಗ್ತಾ ಇದೆ, ಅವರಿಗೆ ಕನೆಕ್ಟ್ ಆಗ್ತಾ ಇದೆ. ಅದೇ ರೀತಿ ಈ ಹಿಂದೆ ನಡೆದುಕೊಂಡ ಬಗ್ಗೆ ಅವ್ರಿಗೆ ಫೀಲ್ ಆಗ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಹರ್ಟ್ ಮಾಡಿರ್ಬೋದು. ನೀವು ಎಷ್ಟೇ ಪೇಷನ್ಸ್ ಇಟ್ಕೊಂಡು ಈ ವ್ಯಕ್ತಿಯ ಹಿಂದೆ ಹೋದರೂ ಕೂಡ ಅವರು ನಿಮಗೆ ವ್ಯಾಲ್ಯೂ ಕೊಡಲಿಲ್ಲ ಅಥವಾ ನಿಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡಲಿಲ್ಲ. ನಿಮ್ಮ ಫೀಲಿಂಗ್ಸ್ಗಳಿಗೆ ಅವರು ಸ್ಪಂದನೆ ಮಾಡಲಿಲ್ಲ. ಈ ರೀತಿಯ ಥಾಟ್ಸ್ ಎಲ್ಲ ಅವ್ರಿಗೆ ಕಾಡ್ತಾ ಇದೆ. ಮೊದಲು ನಡೆದುಕೊಂಡ ರೀತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಚೇಸ್ ಮಾಡ್ತಾಯಿದ್ರಿ, ನೀವು ಎಷ್ಟು ಕೇರ್ ಮಾಡ್ತಾಯಿದ್ರಿ, ಎಷ್ಟು ಪ್ರೀತಿ ಕೊಡ್ತಾಯಿದ್ರಿ, ಅದೆಲ್ಲದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಜೊತೆ ಸ್ಟ್ರಾಂಗ್ ಡಿಸೈರ್ ಕೂಡ ಇದೆ. ನಿಮ್ಮ ಜೊತೆ ಮತ್ತೆ ಸಮಯ ಕಳಿಬೇಕು, ಒಟ್ಟಿಗೆ ಕೂತ್ಕೊಂಡು ಮಾತಾಡಬೇಕು, ಈ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದ ಎಲ್ಲ ಸ್ಮಾಲ್ ಮೂಮೆಂಟ್ಸ್ ಏನಿದೆ ಅದೆಲ್ಲವೂ ಅವರಿಗೆ ತುಂಬ ವ್ಯಾಲ್ಯೂ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಹೇಗಿದೆ ನೋಡಿ, ಮೊದಲು ನಿಮ್ಮ ಜೊತೆ ಇದ್ದಾಗ ಅವರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗಿರಲಿಲ್ಲ. ನೀವು ಅವರ ಜೊತೆನೇ ಇದ್ದಾಗ, ಟೈಮ್ ಕಳೀತಾ ಇದ್ದಾಗ ಅವರು ಅದು ನಾರ್ಮಲ್ ಅಂತ ಅಂದ್ಕೊಂಡಿದ್ರು. ಬಟ್ ಆ ಟೈಮ್ ಮತ್ತೆ ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಫಿಯರ್ ಕೂಡ ಇದೆ. ಹೃದಯ ಹೇಳ್ತಾ ಇದೆ ಮಾತಾಡಬೇಕು ಅಂತ, ಬಟ್ ಅಲ್ಲೇ ಸ್ಟಕ್ಕಾಗಿ ನಿಂತ್ಕೊಳ್ತಾ ಇದ್ದಾರೆ. ರಾತ್ರಿ ಟೈಮ್ನಲ್ಲಿ ತುಂಬ ಜಾಸ್ತಿ ನೆನಪುಗಳು ಕಾಡ್ತಾ ಇದೆ. ದಿನದ ಟೈಮ್ ಹೇಗೂ ಕಳೆದು ಹೋಗ್ತಾ ಇದೆ, ಬಟ್ ರಾತ್ರಿ ಟೈಮ್ನಲ್ಲಿ ನಿಮ್ಮ ನೆನಪು ಅನ್ನೋದು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪಲ್ಲಿದ್ದಾಗ ಅವರು ಹ್ಯಾಪಿ ಆಗಿದ್ದರು, ಕಂಪ್ಲೀಟ್ ಆಗಿದ್ದರು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಹೋಪ್ ಕಳ್ಕೊಂಡಿಲ್ಲ ಅವರು. ಹೋಪ್ ಇನ್ನೂ ಕೂಡ ಇದೆ. ಒಂದು ದಿನ ಎಲ್ಲ ಸರಿಯಾಗುತ್ತೆ ಆ ರೀತಿ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಸಲ ಕಾಲ್ ಅಥವಾ ಮೆಸೇಜ್ ಮಾಡಬೇಕು, ಎಲ್ಲ ಸರಿ ಆಗ್ಬೋದು ಅನ್ನೋ ಫೀಲಿಂಗ್ ಬರ್ತಾ ಇದೆ. ನಾರ್ಮಲ್ಲಾಗಿ ಆಗ್ಬೋದು ಅನ್ನೋ ಫೀಲಿಂಗ್ ಇದೆ. ಮತ್ತು ಅದೇ ಸಿಚುವೇಶನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಹಿಂದಿನ ಘಟನೆಗಳ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ.
ಬಟ್ ಗಿವ್ ಅಪ್ ಅನ್ನೋದು ಇವರು ಮಾಡಿಲ್ಲ, ಆ ಎನರ್ಜಿ ಕಾಣ್ತಾ ಇದೆ. ಇನ್ನೂ ಎಮೋಷ್ನಲಿ ನಿಮ್ಮ ಜೊತೆನೇ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಕೆಲವರಿಗೆ ಈಗಾಗಲೇ ಕಾಲ್ ಮೆಸೇಜ್ ಬಂದಿರಬಹುದು, ಆ ಎನರ್ಜಿ ಇದೆ. ಬಟ್ ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ ಎನರ್ಜಿ ಕೂಡ ಕಾಣ್ತಾ ಇದೆ. ನಿಧಾನವಾಗಿ ಅವರು ಮೆಚ್ಯೂರ್ ಆಗ್ತಾ ಇದೆ, ಚೇಂಜ್ ಆಗಬೇಕು ಅನ್ನೋ ಥಾಟ್ಸ್ ಬರ್ತಾ ಇದೆ, ರಿಯಲೈಸ್ ಮಾಡ್ತಾ ಇದೆ ಈ ರಿಲೇಷನ್ಶಿಪ್ ಉಳಿಬೇಕು ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಆಗಬೇಕು ಅನ್ನೋ ಫೀಲಿಂಗ್ಸ್ ಕೂಡ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಈ ಕನೆಕ್ಷನ್ ಮತ್ತೆ ಬಿಲ್ಡ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ, ತುಂಬ ಜನರ ಲೈಫ್ನಲ್ಲಿ ಕಾಣ್ತಾ ಇದೆ. ಅಂದರೆ ಸ್ಟ್ರಾಂಗ್ ಆಗಿ ಸ್ಟೇಬಲ್ ಆಗಿ ಈ ರಿಲೇಷನ್ಶಿಪ್ ನಿಮ್ಮ ಕಡೆಗೆ ಬರ್ತಾ ಇರುವ ಎನರ್ಜಿ ಇದೆ. ಅವರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ರಾತ್ರಿ ತುಂಬ ಕತ್ಲೆ ಇದ್ದರೂ ಕೂಡ ಬೆಳಕು ಬರುವ ಮೊದಲು ಒಂದು ಸಣ್ಣ ಬೆಳಕು ಕಾಣಿಸುತ್ತಲ್ವಾ, ಹಾಗೆ ಅದೇ ರೀತಿ ಈ ರಿಲೇಷನ್ಶಿಪ್ಪಲ್ಲಿ ಕೂಡ ಒಂದು ಫ್ರೆಶ್ ಫೇಸ್ ಉಟ್ಕೊಳ್ತಾ ಇದೆ. ಆ ವ್ಯಕ್ತಿಯ ಮನಸ್ಸಿನಲ್ಲಿ ದೊಡ್ಡ ಪರಿವರ್ತನೆ ನಡೀತಾ ಇದೆ. ಮೊದಲು ಅವರು ಪರಿಸ್ಥಿತಿಯಿಂದ ಹೊರಗಡೆ ನೋಡ್ತಾ ಇದ್ರು, ಈಗ ಅವರು ಆ ಪರಿಸ್ಥಿತಿಯ ಒಳಗಡೆ ಹಾಕ್ಕೊಂಡು ಅವರನ್ನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ನಾನು ಎಲ್ಲಿ ತಪ್ಪು ಮಾಡಿದೆ, ನಾನು ಏನು ಬದಲಾಯಿಸಬೇಕು ಈ ರಿಲೇಷನ್ಶಿಪ್ಪಲ್ಲಿ, ಈ ಪ್ರಶ್ನೆಗಳು ಅವರಿಗೆ ಹೊಸ ಹರಿವನ್ನು ಮೂಡಿಸ್ತಾ ಇದೆ. ಮೆಚ್ಯೂರಿಟಿ ಎನರ್ಜಿ ಕಾಣ್ತಾ ಇದೆ. ಅಂದರೆ ಇದು ಏಜ್ ಮೆಚ್ಯೂರಿಟಿ ಅಂತ ಅಲ್ಲ, ಎಮೋಷ್ನಲ್ ಮೆಚ್ಯೂರಿಟಿ. ಅವರೀಗ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟೆಬಿಲಿಟಿ ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ, ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ, ರಿಯಲೈಸ್ ಆಗ್ತಾ ಇದೆ. ಅಂದರೆ ಒಂದು ಸಂಬಂಧ ಉಳಿಯೋದಕ್ಕೆ ಕೇವಲ ಲವ್ ಮಾತ್ರ ಸಾಕಾಗಲ್ಲ, ಎಫರ್ಟ್ ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಪೇಷನ್ಸ್ ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲು ಈ ವ್ಯಕ್ತಿ ಆ ರೀತಿ ಥಿಂಕ್ ಮಾಡ್ತಾ ಇರಲಿಲ್ಲ, ಸೀರಿಯಸ್ ಆಗಿರಲಿಲ್ಲ. ನೀವು ಮಾತ್ರ ರಿಲೇಷನ್ಶಿಪ್ಪಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ರಿ, ನೀವು ಮಾತ್ರ ಗಿವ್ ಮಾಡ್ತಾ ಇದ್ರಿ. ಬಟ್ ಈಗ ಅವ್ರಿಗೆ ಗೊತ್ತಾಗಿದೆ, ನಾನು ಕೂಡ ಈಕ್ವಲಿ ಈ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಆ್ಯಕ್ಷನ್ ತಗೊಳ್ಳುವ ಎನರ್ಜಿ ಕಾಣ್ತಾ ಇದೆ. ಅಂದರೆ ಫಾಸ್ಟಾಗಿ ಒಂದೇ ಸಲಕ್ಕೆ ಎನರ್ಜಿ ಬರ್ತಾ ಇದೆ ಅಂತಲ್ಲ, ಬಟ್ ಈ ವ್ಯಕ್ತಿ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಗಟ್ಟಿಯಾಗಿ, ಸ್ಟೇಬಲ್ ಆಗಿ, ಬ್ಯಾಲೆನ್ಸ್ಡ್ ಆಗಿ ರಿಲೇಷನ್ಶಿಪ್ ಕಟ್ಕೋಬೇಕು, ಕಂಟಿನ್ಯೂ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಹಳೆಯ ಏನೇ ಘಟನೆಗಳು ನಡೆದಿರಬಹುದು ನಿಮ್ಮಿಬ್ಬರ ನಡುವೆ, ಈಗ ನೋ ಕಾಂಟ್ಯಾಕ್ಟ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಇಬ್ಬರು ಗ್ಯಾಪ್ ಮಾಡ್ಕೊಂಡಿರ್ಬೋದು, ಡಿಸ್ಟೆನ್ಸ್ ಬಂದಿರ್ಬೋದು, ಹಳೆಯದು ಏನೇ ಇರ್ಬೋದು, ಅದರಿಂದ ಒಂದು ಲೆಸನ್ ಕಲ್ತಿದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಟ್ರಸ್ಟ್ ಬಿಲ್ಡ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಿಂದೆ ಕುಸಿದಿದ್ದ ನಂಬಿಕೆ, ಹೊರಟು ಹೋಗಿದ್ದ ಟ್ರಸ್ಟ್ ಈಗ ನಿಧಾನವಾಗಿ ಮತ್ತೆ ಬಲವಾಗುತ್ತೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇಬ್ಬರೂ ಕೂಡ ಕನೆಕ್ಟ್ ಆದರೆ ಅದು ಟೆಂಪ್ರವರಿ ಹ್ಯಾಪಿನೆಸ್ ಅಲ್ಲ, ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಕಡೆಗೆ ಹೋಗುವ ಎನರ್ಜಿ ಕಾಣ್ತಾ ಇದೆ. ಮಿಸ್ಸಿಂಗ್ ಎನರ್ಜಿ ಅನ್ನೋದು ತುಂಬ ಡೀಪಾಗಿ ಕಾಣ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ನೆನಪು ಅನ್ನೋದು ತುಂಬ ಕಾಡ್ತಾ ಇದೆ. ನಿಮ್ಮ ನೆನಪುಗಳ ಜೊತೆಗೆ ನಿಮ್ಮ ಜೊತೆ ಕಳೆದ ಟೈಮ್ ಅನ್ನೋದು ತುಂಬ ನೆನಪಾಗ್ತಾ ಇದೆ. ಅವರು ನಿಮ್ಮ ಜೊತೆ ಇರಬೇಕು, ಮಾತಾಡಬೇಕು ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ ಅವ್ರಿಗೆ. ಈ ರಿಲೇಷನ್ಶಿಪ್ಪನ್ನು ಗಿವ್ ಅಪ್ ಮಾಡುವ ಎನರ್ಜಿ ಕಾಣ್ತಾ ಇಲ್ಲ, ನಿಮ್ಮಿಂದ ದೂರ ಹೋಗಬೇಕು ಅಂತ ಅವರಿಗೆ ಅನ್ನಿಸ್ತಾ ಇಲ್ಲ. ಇವರು ನಿಮ್ಮ ಜೊತೆ ಯಾವುದೇ ರೀತಿ ಬಿಹೇವ್ ಮಾಡಿರ್ಬೋದು, ಬಟ್ ಅದರ ಬಗ್ಗೆ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಬಾಂಡ್ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು, ಕಂಟಿನ್ಯೂ ಮಾಡಬೇಕು ಅನ್ನೋ ಡಿಸೈರ್ ಇದೆ. ಆದಷ್ಟು ಬೇಗ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ಬೇಕು, ಡಿಸಿಷನ್ ತಗೊಳ್ಬೇಕು ಅನ್ನೋ ನಿರ್ಧಾರನ ಇವರು ತಗೊಳ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ನೈಟ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರುವ ಈ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ, ಗ್ಯಾಪ್, ಡಿಸ್ಟೆನ್ಸ್ ಅನ್ನೋದು ಇದ್ದರೆ ಎಲ್ಲವೂ ಕೂಡ ಎರೇಸ್ ಆಗಲಿ. ನೀವು ಹುಡುಕುತ್ತಿರುವ ಪ್ರೀತಿ, ನೀವು ಡಿಸರ್ವ್ ಮಾಡುವಂತಹ ಪ್ರೀತಿ ನಿಮ್ಮ ಲೈಫ್ನಲ್ಲಿ ನಿಮಗೆ ಸಿಗಲಿ. ನಿಮ್ಮ ಮನಸ್ಸಿಗೆ ಕ್ಲಾರಿಟಿ ಅನ್ನೋದು ಸಿಗಲಿ. ನಿಮ್ಮ ಜೀವನಕ್ಕೆ ಸರಿಯಾದ ದಾರಿಗಳು ತೆರೆದುಕೊಳ್ಳಿ, ಓಪನ್ ಆಗಲಿ. ನಾನು ನಿಮ್ಮೆಲ್ಲರಿಗೂ ಸದಾ ಪಾಸಿಟಿವ್ ಎನರ್ಜಿಯನ್ನು ಕಳಿಸ್ತಾ, ಬ್ಲೆಸ್ ಮಾಡ್ತಾ ಮತ್ತೆ ಮುಂದಿನ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ಎಲ್ಲದಕ್ಕೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಬೆಳೀತಾ ಇರಲಿ, ನಿಮ್ಮ ಹೃದಯದಲ್ಲಿ ಸಂತೋಷ ಅನ್ನೋದು ತುಂಬಿರಲಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ರೀಡಿಂಗ್ನಲ್ಲಿ ಮತ್ತೆ ಸಿಗ್ತೀನಿ. ಗಾಡ್ ಬ್ಲೆಸ್ ಯು ಆಲ್.